ಒಂದು ಟೆಲಿವಿಷನ್ ಶೋ ಬರೀ ಮನೋರಂಜನೆ ಅಷ್ಟೇ ಆಗದೆ ಒಂದು ಸಂಸ್ಕೃತಿಯ ಭಾಗ ಆಗೋದು ಹೇಗೆ? ಬನ್ನಿ, ಇವತ್ತು ನಾವು ಬಿಗ್ ಬಾಸ್ ಕನ್ನಡದ 12 ಸೀಸನ್ಗಳ ಪಯಣದ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ಶೋನ ಕಥೆ ಅಷ್ಟೇ ಅಲ್ಲ, ಇದು ಸವಾಲುಗಳ ಬೆಂಕಿಯಲ್ಲಿ ಪರೀಕ್ಷೆಗೊಳಗಾಗಿ ಯಶಸ್ಸಿನ ಬಂಗಾರದ ಕಿರೀಟ ಧರಿಸಿದ ಒಂದು ದೊಡ್ಡ ದಂತಕಥೆ. ಇದೇ ಅಲ್ವಾ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ? ಟಿಆರ್ಪಿ ಆಟವನ್ನ ಮೀರಿ 16 ವರ್ಷಗಳ ಕಾಲ ಜನರ ಮನಸ್ಸಲ್ಲಿ ಉಳಿಯೋಕೆ ಬೇಕಾದ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆದ್ರೂ ಏನು? ಬನ್ನಿ, ಈ ವಿಷಯದ ಆಳಕ್ಕೆ ಇಳಿದು ನೋಡೋಣ. ಹೌದು, ಕೇಳಿದ್ದು ಸರಿನೇ. 1-2 ಅಲ್ಲ, ಪೂರ್ತಿ 12 ಸೀಸನ್ಗಳು. ಕನ್ನಡ ಟೆಲಿವಿಷನ್ ಇತಿಹಾಸದಲ್ಲೇ ಇದೊಂದು ದೊಡ್ಡ ಮೈಲಿಗಲ್ಲು. ಪ್ರತಿ ವರ್ಷ ಹೊಸಬರು, ಹೊಸ ಜಗಳಗಳು, ಹೊಸ ಡ್ರಾಮಾಗಳು. ಈ ನಿರಂತರ ಪಯಣವೇ ಈ ಶೋನ ನಿಜವಾದ ಶಕ್ತಿ ಅಲ್ವಾ? ಸೊ ನಮ್ಮ ಈ ಪಯಣದಲ್ಲಿ ಈ 5 ಹಂತಗಳನ್ನ ನೋಡೋಣ. ಬಿಗ್ ಬಾಸ್ ಪರಂಪರೆ ಹೇಗೆ ಶುರುವಾಯಿತು ಅನ್ನೋದರಿಂದ ಹಿಡಿದು ಮೊದಲ ಕಿಡಿ, ಅದು ದೊಡ್ಡ ಜ್ವಾಲೆಯಾದ ರೀತಿ, ಇವತ್ತಿನ ಸವಾಲುಗಳು ಮತ್ತೆ ಕೊನೆಗೆ ಬಂಗಾರದ ಕಿರೀಟದ ಕಥೆವರೆಗೂ ಎಲ್ಲವನ್ನೂ ನೋಡೋಣ. ನೋಡಿ, ಈ 12 ಸೀಸನ್ಗಳಲ್ಲಿ ಸ್ಪರ್ಧಿಗಳು ಬದಲಾದ್ರು, ರೂಲ್ಸ್ ಬದಲಾಯಿತು, ಥೀಮ್ಗಳು ಬದಲಾದ್ವು. ಆದರೆ ಒಂದೇ ಒಂದು ವಿಷಯ ಮಾತ್ರ ಚೂರೂ ಬದಲಾಗ್ಲಿಲ್ಲ. ಅದು ಈ ಶೋನ ಬೆನ್ನೆಲುಬು, ನಿರೂಪಕ ಕಿಚ್ಚ ಸುದೀಪ್. ಅವರೊಬ್ರು ಇದ್ರು ಅನ್ನೋ ಕಾರಣಕ್ಕೆ ಈ ಶೋಗೆ ಒಂದು ಬೇರೆ ಲೆವೆಲ್ ಬಂತು. ಅವರ ಪಾತ್ರ ಎಷ್ಟು ಮುಖ್ಯ ಅನ್ನೋದಕ್ಕೆ ಸಾಕ್ಷಿ ಬೇಕಾ? ಬೇರೆ ಯಾರೂ ಅಲ್ಲ, ಸ್ವತಃ ಬಿಗ್ ಬಾಸ್ ಅವರೇ ಹೇಳಿದ ಈ ಮಾತುಗಳನ್ನ ಕೇಳಿ. ನೀವು ಕೇವಲ ಶೋ ನಿರೂಪಣೆ ಮಾಡಲಿಲ್ಲ ಅಂತ ಶುರುವಾಗೋ ಈ ಮಾತುಗಳೇ ಹೇಳ್ತವೆ ಅವರು ಬರೀ ನಿರೂಪಕರಲ್ಲ, ಆ ಮನೆಯ ಮೆಂಟೋರ್ ಅಂತ. ಸರಿ, ಈ ಶೋಗೆ ಕಿಚ್ಚ ಸುದೀಪ್ ಅನ್ನೋ ಅಚಲ ಶಕ್ತಿ ಸಿಕ್ತು. ಆದ್ರೆ ಈ ಇಡೀ ಕಥೆಯ ಮೊದಲ ಕಿಡಿ ಹೊತ್ತಿದ್ದು ಎಲ್ಲಿಂದ, ಎಲ್ಲ ಶುರುವಾಗಿದ್ದು ಹೇಗೆ ಅದನ್ನೋಡಕ್ಕೆ ನಾವು ವಾಪಸ್ ಹೋಗ್ಬಿಟ್ಟು ಮೊದಲ ಸೀಸನ್ಗಳ ಕಡೆಗೆ. 2013 ಆಗ ಶೋನ ಫಾರ್ಮ್ಯಾಟ್ ತುಂಬಾ ಸಿಂಪಲ್ ಆಗಿತ್ತು. 98 ದಿನಗಳ ಆಟ, ಎಲ್ಲರೂ ಸೆಲೆಬ್ರಿಟಿಗಳೇ, ಮತ್ತೆ 50 ಲಕ್ಷ ಬಹುಮಾನ ಅಷ್ಟೇ. ಆದ್ರೆ ಇದೇ ಸಣ್ಣ ಬೀಜ ಮುಂದೆ ಒಂದು ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ. ಆ ಮೊದಲ ಚಾಂಪಿಯನ್ಗಳು ಯಾರು ನೆನ್ಪಿದ್ಯಾ? ವಿಜಯ್ ರಾಘವೇಂದ್ರ, ಅಕುಲ್ ಬಾಲಾಜಿ ಮತ್ತೆ ಶ್ರುತಿ. ಇವರು ಗೆದ್ದಿದ್ದು ಬರೀ ಟ್ರೋಫಿ ಅಲ್ಲ, ಇವರ ಗೆಲುವು ಈ ಶೋನ ಅಡಿಪಾಯವನ್ನೇ ಗಟ್ಟಿ ಮಾಡ್ತು, ಕರ್ನಾಟಕದ ಮನೆ ಮನೆಗೂ ತಲುಪಿಸ್ತು. ಸರಿ, ಆ ಮೊದಲ ಕಿಡಿ ಈಗ ದೊಡ್ಡ ಜ್ವಾಲೆಯಾಗಿ ಉರಿಯೋಕೆ ಶುರುವಾಯಿತು. ಇದು ಶೋನ ಮಿಡಲ್ ಫೇಸ್ ಅಂತಾನೆ ಹೇಳ್ಬೋದು. ಇಲ್ಲಿಂದ ಶುರುವಾಗಿದ್ದೇ ನೋಡಿ ಅಸಲಿ ಆಟ, ಪ್ರಯೋಗಗಳು, ದೊಡ್ಡ ದೊಡ್ಡ ಬದಲಾವಣೆಗಳು. ಡ್ರಾಮಾಗಂತೂ ಕೊರತೆ ಇರಲೇ ಇಲ್ಲ. ಈ ಹಂತದಲ್ಲಿ ಬಂದ ಅತಿದೊಡ್ಡ ಗೇಮ್ ಚೇಂಜಿಂಗ್ ಬದಲಾವಣೆ ಅಂದ್ರೆ ಸಾಮಾನ್ಯರಿಗೆ ಅವಕಾಶ ಕೊಟ್ಟಿದ್ದು. ಸೀಸನ್ 5ರಿಂದ ಬಿಗ್ ಬಾಸ್ ಮನೆ ಬರೀ ಸೆಲೆಬ್ರಿಟಿಗಳಿಗೆ ಸೀಮಿತವಾಗಿ ಉಳಿಲಿಲ್ಲ, ಜನಸಾಮಾನ್ಯರು ಒಳಗ್ಬಂದ್ರು. ಈ ಒಂದೇ ಒಂದು ನಿರ್ಧಾರ ಮನೆ ಒಳಗಿನ ಇಡೀ ಡೈನಾಮಿಕ್ಸ್ ಅನ್ನೇ ತಲೆಕೆಳಗ್ ಮಾಡಿತು. ಈ ಸಮಯದಲ್ಲಿ ಒಂದಾದ್ಮೇಲೊಂದರಂತೆ ಪ್ರಥಮಗಳು ಅಂಟಿವಲ್ಲ, ಹಾಗೆ ನಡೀತು. ಶೋ 112 ದಿನಕ್ಕೆ ಎಕ್ಸ್ಟೆಂಡ್ ಆಯಿತು. ಕಾಮನ್ ಮ್ಯಾನ್ಗೆ ಎಂಟ್ರಿ ಸಿಕ್ತು. ಅಷ್ಟೇ ಅಲ್ಲ, ಸಮಾಜದ ಬೇರೆ ಬೇರೆ ಧ್ವನಿಗಳಿಗೂ ವೇದಿಕೆ ಸಿಕ್ತು. ಕೊನೆಗೆ ಕೋವಿಡ್ನಂಥ ದೊಡ್ಡ ಸವಾಲು ಬಂದಾಗ್ಲೂ ಶೋ ನಿಲ್ಲಿಲ್ಲ, ಅದನ್ನೂ ದಾಟಿ ಮುಂದೆ ಬಂತು. ಆ ಜ್ವಾಲೆ ಇವತ್ತಿಗೂ ಉರಿತಾನೇ ಇದೆ. ಆದ್ರೆ ಈಗ ಅದು ಇನ್ನಷ್ಟು ಸಂಕೀರ್ಣ ಆಗಿದೆ. ನಾವ್ರೀಗ ಬಂದು ನಿಂತಿರೋದು ಶೋನ ಆಧುನಿಕ ಅಗ್ನಿಕುಂಡದ ಮುಂದೆ. ಇಲ್ಲಿ ಥೀಮ್ಗಳು ದೊಡ್ಡದಾಗಿವೆ, ಆಟಗಳು ಇನ್ನೂ ಕಠಿಣವಾಗಿವೆ. ಉದಾಹರಣೆಗೆ ಸೀಸನ್ 11ರ ಸ್ವರ್ಗ ನರಕ ಕಾನ್ಸೆಪ್ಟನ್ನೇ ತಗೊಳ್ಳಿ. ಶೋ ಎಷ್ಟು ಕ್ರಿಯೇಟಿವ್ ಆಗಿದೆ ಅನ್ನೋಕೆ ಇದೊಂದು ಸ್ಯಾಂಪಲ್. ಮನೆಯನ್ನೇ ಎರಡಾಗಿ ಭಾಗ ಮಾಡಿ ಸ್ಪರ್ಧಿಗಳನ್ನ 2 ತದ್ವಿರುದ್ಧ ಪರಿಸ್ಥಿತಿಗಳಲ್ಲಿ ಇಟ್ಟಾಗ ಏನಾಗುತ್ತೆ? ಸಹಜವಾಗಿ ಸಂಘರ್ಷ, ಒತ್ತಡ, ಸ್ಪರ್ಧೆ ಎಲ್ಲವೂ ಜಾಸ್ತಿ ಆಗುತ್ತೆ ಅಲ್ವಾ? ಹಾಗೆ ಲೇಟೆಸ್ಟ್ ಸೀಸನ್ 12 ಮತ್ತೊಂದು ಟ್ವಿಸ್ಟ್ ತಂತು. ಒಂಟಿ ಅಥವಾ ಜಂಟಿ, ಒಬ್ಬರೇ ಬನ್ನಿ ಇಲ್ಲ ಜೋಡಿಯಾಗಿ ಬನ್ನಿ. ಈ ಒಂದೇ ಒಂದು ರೂಲ್ ಎಲ್ಲರ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡ್ತು. ಫೈನಲ್ವರೆಗೂ ಆಟವನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗ್ದ ಹಾಗೆ ನೋಡ್ಕೊಂತು. ಫೈನಲ್ ಅನೌನ್ಸ್ಮೆಂಟ್ ಆಗೋಕ್ಕೂ ಮುಂಚೆ ಹೊರಗಡೆ ಜನರ ಅಭಿಪ್ರಾಯ ಏನಾಗಿತ್ತು? ಸಮೀಕ್ಷೆಗಳ ಪ್ರಕಾರ ಒಂದೇ ಹೆಸರು ಮುಂಚೂಣಿಯಲ್ಲಿತ್ತು, ಗಿಲ್ಲಿ ನಟ. ಬಹುತೇಕ ಎಲ್ಲಾ ಪೋಲ್ಗಳಲ್ಲೂ ಅವರೇ ಮುಂದಿದ್ರು. ಇದರಿಂದ ಫೈನಲ್ನ ಕ್ಯೂರಿಯಾಸಿಟಿ ಇನ್ನಷ್ಟು ಜಾಸ್ತಿ ಆಯಿತು. ಸೊ ಆ 112 ದಿನಗಳ ಬೆಂಕಿಯ ಪರೀಕ್ಷೆ ಮುಗೀತು. ಈಗ ಸಮಯ ಬಂಗಾರದ ಕಿರೀಟಕ್ಕೆ. ಇದು ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಯ ಕ್ಲೈಮ್ಯಾಕ್ಸ್. ಮತ್ತು ಜನರ ನಿರೀಕ್ಷೆಯಂತೆಯೇ ಪ್ರೀತಿಯನ್ನು ಗಳಿಸಿದ ಗಿಲ್ಲಿ ನಟ ಕೊನೆಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆದ್ರು. ಆ ಟ್ರೋಫಿ ಎತ್ತಿ ಹಿಡಿದ ಆ ಕ್ಷಣ ನಿಜಕ್ಕೂ ಒಂದು ಎಮೋಷನಲ್ ಮೂಮೆಂಟ್. ಹಾಗಾದ್ರೆ ಆ ಬಂಗಾರದ ಕಿರೀಟದ ಜೊತೆ ಏನೆಲ್ಲ ಬಂತು?
ವಿನ್ನರ್ ಗಿಲ್ಲಿ ನಟ ಅವರಿಗೆ ಸಿಕ್ಕಿದ್ದು 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್, ಜೊತೆಗೆ ಒಂದು ಬ್ರ್ಯಾಂಡ್ ನ್ಯೂ ಕಾರ್. ಅಷ್ಟೇ ಅಲ್ಲ, ರನ್ನರ್ ಅಪ್ ರಕ್ಷಿತಾ ಮತ್ತು ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಅವರಿಗೂ ದೊಡ್ಡ ಮೊತ್ತದ ಬಹುಮಾನ ಸಿಕ್ತು. ಅವರ ಶ್ರಮಕ್ಕೂ ತಕ್ಕ ಪ್ರತಿಫಲ. ಇಷ್ಟೆಲ್ಲ ಗೆದ್ಮೇಲೂ ಗಿಲ್ಲಿ ನಟ ಹೇಳಿದ್ದೇನ್ ಗೊತ್ತಾ? ನಾನು ಯಾವಾಗ್ಲೂ ಹೀಗೇ ಇರ್ತೇನೆ, ಯಾವುದೇ ಗೆಲುವು ನನ್ನನ್ನು ಬದಲಾಯಿಸುವುದಿಲ್ಲ. ಈ ಒಂದು ಮಾತು ಸಾಕು ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋಕೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. 12 ಸೀಸನ್ಗಳ ಈ ಬೆಂಕಿಯ ಪಯಣದ ನಂತರ ನಿಜವಾದ ಬಹುಮಾನ ಯಾವುದು? 50 ಲಕ್ಷನ, ಕಾರ, ಟ್ರೋಫಿನ, ಅಥವಾ ಇದೆಲ್ಲವನ್ನೂ ಮೀರಿ ಆ ಸವಾಲುಗಳನ್ನ ಎದುರಿಸಿ ಗಳಿಸಿದ ಅನುಭವ, ಆತ್ಮವಿಶ್ವಾಸ, ಅದೇ ನಿಜವಾದ ಬಂಗಾರನ? ಈ ಪ್ರಶ್ನೆಯ ಉತ್ತರವನ್ನ ಅವರವರ ಚಿಂತನೆಗೆ ಬಿಡೋಣ.